ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಸಬ್ಜೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಕೇಳುವಂತ 10 ಅಂಕದ ಪ್ರಶ್ನೆ ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ ಕೇಳಿದಾಗ ಯಾವ ರೀತಿ ಫಾರ್ಮೆಟ್ ಇರುತ್ತೆ ಮತ್ತೆ ಯಾವ ರೀತಿ ಆನ್ಸರ್ ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮುರಳಿ ಅಂಡ್ ಕಂಪನಿ ಆಫ್ ಮದುರೈ ಸಪ್ಲೈಡ್ 25 tons ಆಫ್ ಕೆಮಿಕಲ್ಸ್ at rupees 80,000 per ton to Sudarshan of Belgaum. It has incurred the following expenses: transport, packing, wages, carriage, insurance, government subsidy, late fee, discount rate, sales of scrap and GST rate. ಸೊ ಇಷ್ಟು ಐಟಮ್ಸ್ ನ ಅವ್ರು ಕೊಟ್ಟಿದ್ದಾರೆ. ಸೊ ಫಾರ್ಮ್ಯಾಟ್ ಏನಿರುತ್ತೆ, ಫಸ್ಟ್ ಹೆಡ್ಡಿಂಗ್ ಹಾಕ್ತಿವಿ, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಎರಡು ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಸೊ ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್ ನ ಮೊದಲನೇದು ಐಟಮ್ ಏನ್ ತಗೋತೀವಿ, ಸೇಲ್ ಪ್ರೊಸೀಡ್ಸ್ ಅಥವಾ ಅದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಕೂಡ ಕರಿತೀವಿ. ಸೊ ಸೇಲ್ ಪ್ರೊಸೀಡ್ಸ್ ಇನ್ವಾಯ್ಸ್ ಪ್ರೈಸ್ ನ ಮೂರು ರೀತಿ ತಗೊಂತೀವಿ. ಕೊಟ್ಟಂತ ಪ್ರಶ್ನೆಯಲ್ಲಿ ಏನಿರುತ್ತೆ, ಒಂದೊಂದ್ಸಲ ಡೈರೆಕ್ಟ್ ಆಗಿ ಅಮೌಂಟ್ ಇರುತ್ತೆ, 20 ಲಕ್ಷ 10 ಲಕ್ಷ ಅಂತೇಳಿ ಡೈರೆಕ್ಟ್ ಆಗಿ ಅಮೌಂಟೇ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನಾದ್ರೂ ತಗೊಂತೀವಿ. ಅಥವಾ ವ್ಯಾಲ್ಯೂನ ನಾವು ಕಂಡುಹಿಡಿಯೋದಿರುತ್ತೆ, ಮಲ್ಟಿಪ್ಲೈ ಮಾಡಿ. ಸೊ ಎಷ್ಟು ಟನ್ ಸಪ್ಲೈ ಮಾಡ್ತಾ ಇದ್ದಾನೆ, 25 ಟನ್ ಯೂನಿಟ್ಸ್ ನಲ್ಲಿ ಕೊಟ್ಟಿರ್ತಾರೆ. ಸೊ 25 ಟನ್ ಸೇಲ್ ಮಾಡ್ತಾ ಇದ್ದಾನೆ. ಒಂದು ಟನ್ನಿನ ಪ್ರೈಸ್ ಎಷ್ಟಿದೆ, 80,000 rupees. ಸೊ ನಾವು ಸೇಲ್ ಪ್ರೈಸ್ ತಗೊಳ್ಳುವಾಗ ಏನ್ ಮಾಡ್ತೀವಿ, 25 into 80,000 ಮಾಡೋದ್ರ ಮೂಲಕ ಅಮೌಂಟ್ ಕಂಡುಹಿಡಿತೀವಿ. ಡೈರೆಕ್ಟ್ ಆಗಿ ಅಮೌಂಟ್ ಹಚ್ಕೋದು ಕೊಡ್ಬೋದು, ಯೂನಿಟ್ ಬೇಸ್ ಮೇಲೆ ಕೊಡ್ಬೋದು, ಅಥವಾ ಇನ್ಕ್ಲೂಸಿವ್ GST ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ತೀವಿ, ಅಮೌಂಟ್ಗೆ ಬಂದಂತ ಅಮೌಂಟ್ಗೆ ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ GST ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ನ ಕಂಡುಹಿಡಿತೀವಿ. ಸೊ ಫಸ್ಟ್ ಐಟಮ್ ಸೇಲ್ ಪ್ರೊಸೀಡ್ಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ನ ಈ ರೀತಿಯಾಗಿ ಕಂಡುಹಿಡ್ಕೊಂತೀವಿ. ಸೊ ಅಕೌಂಟ್ ನಲ್ಲಿ ಆನ್ಸರ್ ಏನ್ ಮಾಡ್ತೀವಿ, ಫಸ್ಟ್ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಸಪ್ಲೈ. ಸೊ ಅದರಲ್ಲಿ ಫಸ್ಟ್ ತಗೋಬೇಕಾಗಿರೋದು ಸೇಲ್ ಪ್ರೊಸೀಡ್ಸ್. ಸೊ ಸೇಲ್ ಪ್ರೊಸೀಡ್ಸ್ ನಲ್ಲಿ ಅಥವಾ ಇನ್ವಾಯ್ಸ್ ಪ್ರೈಸ್ ನಲ್ಲಿ ಏನ್ ಮಾಡ್ತೀವಿ, ಎಷ್ಟು ಸೇಲ್ ಮಾಡ್ತಾ ಇದೀವಿ ಅದರದ್ದು ಕ್ವಾಂಟಿಟಿ ಬರಿತೀವಿ. 25 ಟನ್ ಇದೆ ಇಂಟು 1 ಟನ್ಗೆ ರೇಟ್ ಎಷ್ಟಿದೆ ಅದನ್ನ ಬರಿತೀವಿ. ಸೊ ಪ್ರೈಸ್ ಮತ್ತು ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿ ಅಮೌಂಟ್ ಕಂಡುಹಿಡಿತೀವಿ. ಸೊ ಇವನ್ನೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ 25 into 80,000 ಮಾಡಿದಾಗ 20 lakh rupees ಬರುತ್ತೆ. ಒಂದ್ ವೇಳೆ ಇನ್ಕ್ಲೂಸಿವ್ ಆಫ್ GST ಅಂದಿದ್ರೆ ಔಟರ್ ಕಾಲಮ್ ನಲ್ಲಿ ಬರಿಬಾರ್ದು. ಸೊ 20 ಲಕ್ಷಕ್ಕೆ ಮತ್ತೆ ಇಂಟು 100 ಡಿವೈಡೆಡ್ ಬೈ 118 ಅವ್ರು ಕೊಟ್ಟಂತ GST ರೇಟ್ ನ ಆಡ್ ಮಾಡಿ ಡಿವೈಡೆಡ್ ಬೈ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡೋದು, ಈಗ ಸೆಕೆಂಡ್ ಫಾರ್ಮ್ಯಾಟ್ ಎಕ್ಸ್ಪೆನ್ಸಸ್ ನ ತಗೋತೀವಿ. ಎಕ್ಸ್ಪೆನ್ಸಸ್ ತಗೊಳ್ಳುವಾಗ ಕ್ವಶನ್ ಅಲ್ಲಿ ಕೊಟ್ಟು ಎಲ್ಲಾ ಎಕ್ಸ್ಪೆನ್ಸಸ್ ಅಲೋಯಬಲ್ ಇರುತ್ತೆ. ಅದರಲ್ಲಿ 4 ಐಟಮ್ ನ ಹೊರತುಪಡಿಸಿ ಕ್ವಶನ್ ಅಲ್ಲಿ ಏನಾದ್ರು ರಿಟರ್ನೇಬಲ್ ಅಂತ ಬಂದ್ರೆ, ಡ್ಯೂರೇಬಲ್ ಅಂತ ಬಂದ್ರೆ, ಡೊನೇಷನ್ ಅಂತ ಬಂದ್ರೆ, ಗೌರ್ಮೆಂಟ್ ಸಬ್ಸಿಡಿ ಅಂತ ಬಂದ್ರೆ, ಗೌರ್ಮೆಂಟ್ ಸಬ್ಸಿಡಿ ಬಿಟ್ಟು ಬೇರೆ ಸಬ್ಸಿಡಿನ ತಗೋತೀವಿ. ಸೊ ಈ 4ನ ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ ಯಾವುದೇ ಕೊಟ್ಟರು ಕೂಡ ಆಡ್ ಮಾಡ್ಕೋತೀವಿ. ಇಲ್ಲಿರುವಂತ ಏನು ಡೀಟೇಲ್ಸ್ ಏನ್ರಿ ಅದ್ರಲ್ಲಿ ನೋಡೋಣ. ಒಂದೊಂದ್ಸಲ ಕ್ವಶನ್ ಒಳಗೆ ಗೌರ್ಮೆಂಟ್ ಸಬ್ಸಿಡಿಗೆ ಇನ್ಕ್ಲೂಡೆಡ್ ಅಂತ ಶಬ್ದ ಕೊಟ್ಟಿರ್ತಾರೆ. ಸೊ ಆಗ ಸೇಲ್ ಪ್ರೈಸ್ ಹಚ್ಚುವಾಗ ಇದನ್ನ ಮೈನಸ್ ಮಾಡಿ ಆಮೇಲೆ ಸೇಲ್ ಪ್ರೈಸ್ ಬರೀಬೇಕು. ಅಂದ್ರೆ ಇನ್ಕ್ಲೂಡೆಡ್ ಸಬ್ಸಿಡಿ ಕೊಟ್ರೆ ಆಲ್ರೆಡಿ ಸಬ್ಸಿಡಿ ಆಡ್ ಆಗಿದೆ ಸೇಲ್ ಪ್ರೈಸ್ ನಲ್ಲಿ ಅಂದಾಗೆ ಗೌರ್ಮೆಂಟ್ ಸಬ್ಸಿಡಿ ಅಂತ ಬಿಡ್ಬೇಕಂದ್ರೆ ಇನ್ಕ್ಲೂಡ್ ಶಬ್ದ ಇದ್ರೆ ಅದನ್ನ ಮೈನಸ್ ಮಾಡಿದಾಗ ಅದನ್ನ ಬಿಟ್ಟಾಗೆ ಅದನ್ನ ತೆಗಿಬೇಕು ಅಮೌಂಟ್. ಅದರಿಂದ ಯಾವಾಗಂದ್ರೆ ಇನ್ಕ್ಲೂಡೆಡ್ ಗೌರ್ಮೆಂಟ್ ಸಬ್ಸಿಡಿ ಅಂತ ಕೊಟ್ಟಾಗ ಈ ರೀತಿ ಮಾಡ್ತೀವಿ. ಬರೀ ಗೌರ್ಮೆಂಟ್ ಸಬ್ಸಿಡಿ ಅಂತ ಕೊಟ್ರೆ ಅದೊಂದು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನ ಡೈರೆಕ್ಟ್ ಆಗಿ ಬಿಡ್ತೀವಿ. ಇನ್ಕ್ಲೂಡೆಡ್ ಅಂತ ಕೊಟ್ರೆ ಅದನ್ನ ಫಸ್ಟ್ ಸೇಲ್ ಹಚ್ಕೊಳ್ಳುವಾಗನೇ ಮೈನಸ್ ಮಾಡಿ ಅಮೌಂಟ್ ಹಚ್ಕೋಬೇಕು. ಇದರಲ್ಲಿರುವಂತಹ ಎಕ್ಸ್ಪೆನ್ಸಸ್ ಏನೇನ್ ಬಂದಿದೆ, ಟ್ರಾನ್ಸ್ಪೋರ್ಟ್, ಪ್ಯಾಕಿಂಗ್, ವೇಜಸ್, ಕ್ಯಾರೇಜ್, ಇನ್ಶೂರೆನ್ಸ್, ಗೌರ್ಮೆಂಟ್ ಸಬ್ಸಿಡಿ, ಲೇಟ್ ಫೀ. ಸೊ ಗೌರ್ಮೆಂಟ್ ಸಬ್ಸಿಡಿ ಒಂದೇ ಬಿಡೋ ಐಟಮ್ ಬಂದಿದೆ. ನೆನ್ಪಿಟ್ಕೋಬೇಕಾಗಿರೋದು 4: ರಿಟರ್ನೇಬಲ್ ಅಂತ ಇದ್ರೆ, ಡ್ಯೂರೇಬಲ್ ಅಂತ ಇದ್ರೆ, ಡೊನೇಷನ್ ಅಂತ ಇದ್ರೆ, ಗೌರ್ಮೆಂಟ್ ಸಬ್ಸಿಡಿ ಅಂತ ಇದ್ರೆ ಬಿಡ್ತೀವಿ. ಸೊ ಗೌರ್ಮೆಂಟ್ ಸಬ್ಸಿಡಿ ಇದೊಂದು ಎಕ್ಸ್ಪೆನ್ಸಸ್ ನ ಹೊರತುಪಡಿಸಿ ಉಳಿದಿದ್ದ ಎಲ್ಲಾ ಎಕ್ಸ್ಪೆನ್ಸಸ್ ನ ಬರ್ಕೋತೀವಿ. ಟ್ರಾನ್ಸ್ಪೋರ್ಟ್ 30,000 ಇದೆ. ಸೊ ಪ್ಲಸ್ ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ಹಾಕಿ, ಮೊದಲ ಎಕ್ಸ್ಪೆನ್ಸಸ್ ಟ್ರಾನ್ಸ್ಪೋರ್ಟ್ ಇದೆ, ಅಮೌಂಟ್ 30,000. ನೆಕ್ಸ್ಟ್ ವೇಜಸ್, ಪ್ಯಾಕಿಂಗ್ 10,000 ಇದೆ, ವೇಜಸ್ 5,000 ಇದೆ. ಪ್ಯಾಕಿಂಗ್, ವೇಜಸ್ 10,000 ಮತ್ತೆ 5,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಕ್ಯಾರೇಜ್ 15,000 ಇದೆ, ಇನ್ಶೂರೆನ್ಸ್ 20,000 ಇದೆ. ಸೊ ಕ್ಯಾರೇಜ್ ಮತ್ತು ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಕೊಡಲಾಗಿದೆ. ಸೊ ಕ್ಯಾರೇಜ್ 15,000 ಇದೆ, ಇನ್ಶೂರೆನ್ಸ್ 20,000 rupees ಇದೆ. ನೆಕ್ಸ್ಟ್ ಐಟಮ್ಸ್ ಲೇಟ್ ಫೀ, ಗೌರ್ಮೆಂಟ್ ಸಬ್ಸಿಡಿ ತಗೊಳ್ಳೋದಿಲ್ಲ, ಲೇಟ್ ಫೀ 5,000 ಇದೆ. ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ಕೋತೀವಿ.
ಸೊ 20 ಲ್ಯಾಕ್ ರುಪೀಸ್ ಸೇಲ್ ಪ್ರೈಸ್ ಇತ್ತು, ಅದಕ್ಕೆ ಆಗಿರುವಂತ ಖರ್ಚಸ್ 30,000 ಪ್ಲಸ್ 10,000 ಪ್ಲಸ್ 5,000 ಪ್ಲಸ್ 15,000 ಪ್ಲಸ್ 20,000 ಪ್ಲಸ್ 5,000 20,85,000 ಟೋಟಲ್ ವ್ಯಾಲ್ಯೂ. ಈಗ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಫಾರ್ಮ್ಯಾಟ್ ಪ್ರಕಾರ ಅಂದ್ರೆ, ಸೊ ಎಕ್ಸ್ಪೆನ್ಸಸ್ ಆದ ನಂತರ ಡಿಸ್ಕೌಂಟ್ ಹುಡುಕ್ತೀವಿ. ಡಿಸ್ಕೌಂಟ್ ನಲ್ಲಿ 3 ರೀತಿ ಇರುತ್ತೆ: ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್ ಮತ್ತು ಸ್ಪೆಷಲ್ ಡಿಸ್ಕೌಂಟ್. ಸೊ ಎಲ್ಲ ಡಿಸ್ಕೌಂಟ್ ತಗೊಳ್ಳೋದೇ ಇರುತ್ತೆ ಕ್ವಶನ್ ಅಲ್ಲಿ. ಅಮೌಂಟ್ ನಲ್ಲಿ ಕೊಟ್ರೆ ಡೈರೆಕ್ಟ್ ಆಗಿ ತಗೋತೀವಿ, ಪರ್ಸೆಂಟೇಜ್ ನಲ್ಲಿ ಕೊಟ್ರೆ ಸೊ ಪರ್ಸೆಂಟೇಜ್ ಇದರಲ್ಲಿದೆ 10%. ಫಸ್ಟ್ ಏನ್ ಬರ್ದಿರ್ತೀವಿ ಸೇಲ್ ಪ್ರೊಸೀಡ್ಸ್ ಇನ್ವಾಯ್ಸ್ ಪ್ರೈಸ್, ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸೇಲ್ ಪ್ರೊಸೀಡ್ಸ್ ಅಥವಾ ಇನ್ವಾಯ್ಸ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಶನ್ ಅಲ್ಲಿ ಕೊಟ್ಟು ಸೇಲ್ ಅಮೌಂಟ್ ಅಲ್ಲ, ನಾವು ಔಟರ್ ಕಾಲಮ್ ಅಡ್ಜಸ್ಟ್ ಮಾಡಿ ಏನ್ ಅಮೌಂಟ್ ಹಚ್ಚಿರ್ತೀವಿ ಅದ್ರ ಮೇಲೆ. ಸೊ 10% ಡಿಸ್ಕೌಂಟ್ ಇದೆ. ಡಿಸ್ಕೌಂಟ್ ನಲ್ಲಿ 3 ರೀತಿ ಬರುತ್ತೆ ಕ್ವಶನ್ ಅಲ್ಲಿ: ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್, ಸ್ಪೆಷಲ್ ಡಿಸ್ಕೌಂಟ್. ಸೊ ಇದರಲ್ಲಿರೋದು ಬರೀ ಡಿಸ್ಕೌಂಟ್ ಅನ್ನೋ ವರ್ಡ್ ಇದೆ, ಯಾವ್ದು ಬಂದ್ರು ತಗೋತೀವಿ. ಸೊ 10% ಮಾಡಬೇಕು. ಪರ್ಸೆಂಟೇಜ್ ನಲ್ಲಿ ಕೊಟ್ರೆ ಕಂಡು ಹಿಡಿತೀವಿ, ಅಮೌಂಟ್ ಅಲ್ಲಿ ಕೊಟ್ರೆ ಡೈರೆಕ್ಟ್ ಔಟರ್ ಕಾಲಮ್ ನಲ್ಲಿ ತಗೋತೀವಿ. ಸೇಲ್ ಮೇಲೆ ಮಾಡಬೇಕು, ನಾವು ಕಂಡು ಹಿಡಿದ್ರು ಸೇಲ್ ಅಮೌಂಟ್ ಮೇಲೆ ಮಾಡಬೇಕು. 20 ಲ್ಯಾಕ್ ರುಪೀಸ್ ಇಂಟು 10%. ಸೊ 2 ಲ್ಯಾಕ್ ಡಿಡಕ್ಟ್ ಆದ ನಂತರ ಬ್ಯಾಲೆನ್ಸ್ 18,85,000. ನೆಕ್ಸ್ಟ್ ವ್ಯಾಲ್ಯೂ ಏನಿದೆ ಫಾರ್ಮ್ಯಾಟ್ ಸೇಲ್ ಆಫ್ ಸ್ಕ್ರಾಪ್ ತಗೋತೀವಿ. ಸೊ ಪ್ರಶ್ನೆಯಲ್ಲಿ ಸೇಲ್ ಆಫ್ ಸ್ಕ್ರಾಪ್ ಎಷ್ಟಿದೆ 2 ಲ್ಯಾಕ್ ರುಪೀಸ್ ಇದೆ. ಸೊ ಸೇಲ್ ಆಫ್ ಸ್ಕ್ರಾಪ್ ಅಂದ್ರೆ ಅದನ್ನು ಕೂಡ ಮೈನಸ್ ಮಾಡ್ತೀವಿ, ಅದು ಅಮೌಂಟ್ ಅಲ್ಲೇ ಇರುತ್ತೆ ಡೈರೆಕ್ಟ್ ಆಗಿ. ಸೇಲ್ ಆಫ್ ಸ್ಕ್ರಾಪ್ 2 ಲ್ಯಾಕ್ ರುಪೀಸ್ ಮೈನಸ್ ಮಾಡಿದ ನಂತರ 16,85,000 ಬ್ಯಾಲೆನ್ಸ್. ನೆಕ್ಸ್ಟ್ ಫಾರ್ಮ್ಯಾಟ್ ಪ್ರಾಫಿಟ್ ಏನಾದ್ರು ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಆಡ್ ಮಾಡ್ತೀವಿ, ಲೆಸ್ ಅಲ್ಲ ಆಡ್ ಮಾಡ್ತೀವಿ. ಪರ್ಸೆಂಟೇಜ್ ನಲ್ಲಿ ಕೊಡ್ತಾರೆ ಪ್ರಾಫಿಟ್ ನ. ಫಾರ್ ಎಕ್ಸಾಂಪಲ್ ಈ ಪ್ರಶ್ನೆ ಕೊಟ್ಟಿಲ್ಲ 10% ಅಂತ ಕೊಟ್ಟಿದ್ರೆ, ಸೊ ನಮ್ದು ಇಲ್ಲಿವರೆಗೂ ಏನ್ ವ್ಯಾಲ್ಯೂ ಕಂಡು ಹಿಡಿದಿರ್ತೀವಿ ಎಲ್ಲ ಆನ್ಸರ್ ಸಾಲ್ವ್ ಮಾಡಿ ಆ ವ್ಯಾಲ್ಯೂ ಮೇಲೆ 10% ಮಾಡಬೇಕು. ನಾರ್ಮಲ್ ಆಗಿ 10/100. ಈಗ 10% ಇತ್ತಂದ್ರೆ 16,85,000 ಮೇಲೆ 1,68,500 ಪ್ರಾಫಿಟ್ ಬರ್ತಿತ್ತು, ಅದನ್ನ ಆಡ್ ಮಾಡ್ತಿದ್ವಿ. ಸೊ ಈ ಕ್ವಶನ್ ಅಲ್ಲಿ ಪ್ರಾಫಿಟ್ ಇಲ್ಲ, ಇದನ್ನ ಬಿಡ್ತೀವಿ. ಸೊ ಪ್ರಾಫಿಟ್ ಆಡ್ ಆದ ನಂತರ ನೆಕ್ಸ್ಟ್ ಬೇಕಾಗಿರೋದು GST ಪೇಬಲ್. ಸೊ GST ಪೇಬಲ್ ಅವರು ರೇಟ್ ನಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಪರ್ಸೆಂಟ್ ಅಂತ ಕೊಟ್ಟಿರ್ತಾರೆ. ಇಲ್ಲಿರೋದು 18%. ಸೆಂಟೆನ್ಸ್ ಓದಬೇಕು, ಅದ್ರಾಗಿರುವಂತ ಸಿಟಿ ಹೆಸರನ್ನ ನೋಡ್ಕೋಬೇಕು. ಒಂದು ಇರೋ ಕಂಪ್ನಿ ಸಪ್ಲೈ ಮಾಡ್ತಿರುವಂತ ವ್ಯಕ್ತಿ ಮಧುರೈದವನು, ಯಾರಿಗೆ ಸಪ್ಲೈ ಮಾಡ್ತಿದ್ದಾನೆ ಸುದರ್ಶನನು ಬೆಳಗಾಂನಲ್ಲಿರುವಂತ ವ್ಯಕ್ತಿ. ಸೊ ಒಂದಿರೋದು ತಮಿಳುನಾಡು ಸ್ಟೇಟ್, ಒಂದಿರೋದು ಕರ್ನಾಟಕ ಸ್ಟೇಟ್. ಸೊ ಇಲ್ಲಿರುವಂತ ಸ್ಟೇಟ್ ಡಿಫ್ರೆಂಟ್ ಆದ್ರೆ, ಬೇರೆ ಬೇರೆ ಸ್ಟೇಟ್ ಇದ್ರೆ ಈ 18% ನಾವು ಒನ್ ಟೈಮ್ ಆನ್ಸರ್ ಕಂಡುಹಿಡಿತೀವಿ, ಅಂದ್ರೆ IGST ಕಂಡುಹಿಡಿತೀವಿ. ಒಂದ್ ವೇಳೆ ಎರಡು ಒಂದೇ ಸ್ಟೇಟ್ ನಲ್ಲಿರುವಂತ, ಅಂದ್ರೆ ಈಗ ಬೈ ಚಾನ್ಸ್ ಹುಬ್ಳಿ ಬೆಳಗಾಂ ಅಂತ ಕೊಟ್ಟಿದ್ರೆ ಎರಡು ಕರ್ನಾಟಕದಲ್ಲಿರುವಂತ ನಗರಗಳಾಗಿತ್ತಂದ್ರೆ, ಒಂದೇ ಸ್ಟೇಟ್ ನಲ್ಲಿರುವಂತ ನಗರಗಳಾಗಿದ್ರೆ ಅವಾಗ ಏನ್ ಮಾಡ್ತೀವಿ, ಈ 18% ನ ಹಾಫ್ ಆಫ್ CGST SGST ಅಂತ 2 ಬಾರಿ ಆನ್ಸರ್ ನ ಕಂಡುಹಿಡಿತೀವಿ. ಸೊ ಇದರಲ್ಲಿರೋದು ಬೇರೆ ಬೇರೆ ಸ್ಟೇಟ್ ನಲ್ಲಿರುವಂತ ಸಿಟಿ ಹೆಸರು ಇದು, ಆದ್ರಿಂದ 18% ಒಮ್ಮೆ IGST ಕಂಡುಹಿಡಿತೀವಿ ಪ್ಲಸ್ IGST 18%. ಸೊ 18% ಎದ್ರ ಮೇಲೆ ಮಾಡ್ತೀವಿ, ನಾವು ಕಂಡು ಹಿಡಿದಂತ ಫೈನಲ್ ಆನ್ಸರ್ ಮೇಲೆ ಮಾಡ್ತೀವಿ. 16,85,000 ಮೇಲೆ ಇಂಟು 18/100. 16,85,000 ಇಂಟು 18%, 3,03,300. 3,03,300. ಸೊ ಎರಡನ್ನು ಆಡ್ ಮಾಡ್ಕೊಂಡ ನಂತರ 19,88,300. ಸೊ ಇದನ್ನ ವ್ಯಾಲ್ಯೂ ಆಫ್ ಸಪ್ಲೈ ಅಂತ ಕರಿತೀವಿ. ಸೊ ಟೋಟಲ್ ಬರುವಂತ ಐಟಮ್ ಒಂದು ಸೇಲ್ ಅಮೌಂಟ್, ಸೆಕೆಂಡ್ ಎಕ್ಸ್ಪೆನ್ಸಸ್ ಅಮೌಂಟ್, ಥರ್ಡ್ ಡಿಸ್ಕೌಂಟ್, ಫೋರ್ತ್ ಸೇಲ್ ಆಫ್ ಸ್ಕ್ರಾಪ್, ಫಿಫ್ತ್ ಪ್ರಾಫಿಟ್ ಇದ್ರೆ, ಸಿಕ್ಸ್ತ್ GST. ಸೊ ಈ 6 ಸ್ಟೆಪ್ ನೀವು ಪೇಪರ್ ನಲ್ಲಿ ಬಿಡಿಸಬೇಕಾಗುತ್ತೆ. ಸೊ ಇದಿಷ್ಟು ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ ಬಿಡಿಸುವಂತ ಪ್ರಾಬ್ಲಮ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.